ನಮಸ್ಕಾರ. ಅದ್ಭುತ ನಡಿಗೆ ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ಮುಖ್ಯಾಂಶಗಳು. ಕೆಬಿಎಸ್ ಸಮಿತಿಯಿಂದ ವಿಠಲಾಪುರ ಸರಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಕಲಿಕಾ ಪರಿಕರಗಳ ವಿತರಣೆ. ಗಂಗಾವತಿ ತಾಲೂಕಿನ ವಿಠಲಾಪುರ ಗ್ರಾಮದ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕರ್ನಾಟಕ ಭೀಮಾ ಸೇನೆ ಸಮಿತಿಯ ವತಿಯಿಂದ 1ನೆಯ ತರಗತಿಯಿಂದ 6ನೆಯ ತರಗತಿಯ ವಿದ್ಯಾರ್ಥಿಗಳಿಗೆ 50 ನೋಟ್ಬುಕ್ ಮತ್ತು 50 ಪೆನ್ ಸೇರಿದಂತೆ ಶೈಕ್ಷಣಿಕ ಪರಿಕರಗಳನ್ನು ವಿತರಿಸುವ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಹಮ್ಮಿಕೊಳ್ಳಲಾಯಿತು. ಕರ್ನಾಟಕ ಭೀಮಾ ಸೇನೆ ಸಮಿತಿಯ ರಾಜ್ಯ ಅಧ್ಯಕ್ಷರಾದ ಬಿಡಿ ಮಾದರ್ ಅವರ ಅನುಮತಿ ಹಾಗೂ ಮಾರ್ಗದರ್ಶನದ ಮೇರೆಗೆ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದ ಸಮಿತಿಯ ಗುಲ್ಬರ್ಗಾ ವಿಭಾಗೀಯ ಅಧ್ಯಕ್ಷರಾದ ಲಿಂಗರಾಜ್ ಮತ್ತು ಗುಲ್ಬರ್ಗಾ ವಿಭಾಗೀಯ ಉಪಾಧ್ಯಕ್ಷರಾದ ಹನುಮೇಶಗೌಡ ಮಾತನಾಡಿ, ಅತಿ ಕಡು ಬಡತನದಲ್ಲಿರುವ ಸರಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಕಲಿಕಾ ಪರಿಕರಗಳನ್ನು ತಲುಪಿಸುವುದು ಮತ್ತು ಅವರ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡುವುದು ನಮ್ಮ ಸಮಿತಿಯ ಮೂಲ ಧ್ಯೇಯವಾಗಿದೆ ಎಂದು ತಿಳಿಸಿದರು. ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಕಾಳಜಿ ವಹಿಸಿ ಉನ್ನತ ಮಟ್ಟಕ್ಕೆ ಬರಬೇಕೆಂದು ಆಶಿಸಿದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ಭೀಮಾ ಸೇನೆ ಸಮಿತಿಯ ಗಂಗಾವತಿ ತಾಲೂಕು ಅಧ್ಯಕ್ಷ ರಾಜಪ್ಪ ನಾಯಕ್, ಉಪಾಧ್ಯಕ್ಷ ವೆಂಕಟೇಶ್ ಬೋವಿ, ವೆಂಕಟಗಿರಿ, ತಾಲೂಕು ಕಾರ್ಯದರ್ಶಿ ವೆಂಕಟೇಶ, ಕನಕಗಿರಿ ಕ್ಷೇತ್ರದ ಅಧ್ಯಕ್ಷ ದಸ್ತಗಿರಿ ಸಾಬ್, ಶಾಲೆಯ ಮುಖ್ಯೋಪಾಧ್ಯಾಯರು, ಶಿಕ್ಷಕ ವೃಂದ ಹಾಗೂ ಸಮಿತಿಯ ಇತರೆ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಅದ್ಭುತ ನಡಿಗೆ ನ್ಯೂಸ್ ಇದು ನಿಮ್ಮ ಚಾನೆಲ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸುದ್ದಿ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ ಶರಣಪ್ಪ 9972613882. ಇವತ್ತು ನಮ್ಮ ಶಾಲೆಗೆ ಬಡ ಮಕ್ಕಳಿಗೆ ಉಚಿತವಾಗಿ ನೋಟ್ಬುಕ್ ಕೊಡ್ತಾರೆ ಅಂತ ಸರ್ ಹೇಳಿದಾಗ ನನಗೆ ಭಾಳ ಖುಷಿ ಆಯಿತು. ಯಾಕಂದರೆ ಮಕ್ಕಳಿಗೆ ಕಲಿಬೇಕನ್ನೋ ಆಸೆ ಇರುತ್ತೆ, ಆದರೆ ಅವ್ರ ಮನೆ ಪರಿಸ್ಥಿತಿಗಳು ಅದು ಅಷ್ಟೇ ಇರುತ್ತೆ. ಯಾಕಂದರೆ ಸರ್ಕಾರಿ ಶಾಲೆಯಲ್ಲಿ ಬರುವಂಥ ಮಕ್ಕಳೆಲ್ಲರೂ ಆದಷ್ಟು ಬಡ ಮಕ್ಕಳೇ, ತಂದೆ ತಾಯಿ ಕೂಲಿ ಹೋಗ್ತಿರ್ತಾರೆ. ಎಷ್ಟೋ ಜನ ಮಕ್ಕಳು ಅಜ್ಜಿ ಕಡೆ ಬೆಳೀತಾ ಇದ್ದಾರೆ. ಹೀಗಾಗಿ ನೀವು ಇಂಥ ಸಹಾಯ ಪಡೆಯೋದಕ್ಕೆ ನಾವು ನಿಮ್ಮದು ಹೃತ್ಪೂರ್ವಕವಾಗಿ ನಾವು ಧನ್ಯವಾದಗಳು ಹೇಳ್ತೀವಿ ಸರ್. ಯಾಕಂದರೆ ಒಂದು ಮಗುವಿಗೆ ಒಂದು ನೋಟ್ಬುಕ್ ಅನ್ನೋದು ಅವರು ಎಷ್ಟೋ ಮಕ್ಕಳ ಜೀವನನ ಚೇಂಜ್ ಆಗುತ್ತೆ. ನಿನ್ನೆ ಬಂದಂಥ ಒಂದು ನಾನು ವ್ಯಾಟ್ಸಪ್ನಲ್ಲಿ ನೋಡಿದ್ದು ಹೇಳ್ತೀನಿ ಸರ್. ಒಂದು ಘಟನೆ, ಒಬ್ಬ ಇದೆ ಯಾವ ಊರಲ್ಲಿ ಇದೆ, ಯಾವುದು ನೋಡಿ ಸರ್ ದೇವಸ್ಥಾನ, ಆ ದೇವಸ್ಥಾನದಲ್ಲಿ ಚೆನ್ನೈದಲ್ಲಿ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಒಬ್ಬ ಅಜ್ಜ ಇರ್ತಿದ್ದಂತೆ ಯಾವಾಗಲೂ. ಆತ ಮಕ್ಕಳೆಲ್ಲ ಪೆನ್ನು ಯಾವಾಗಲೂ ಇರ್ಲಾರ್ದ ಮಕ್ಕಳೆಲ್ಲ ಪೆನ್ ತರ ಹೋಗ್ತಿದ್ರಂತ. ಅಜ್ಜನ ಕಡೆ ಒಂದೊಂದ್ಸಲ ಪೆನ್ನು ಏನ್ ಮಾಡ್ತಾ ಇದ್ರು, ಅಜ್ಜ ಕೊಡ್ತಿದ್ದಂತ. ಅಜ್ಜ ನನ್ನ ಕಡೆ ಪೆನ್ ರೊಕ್ಕ ಇಲ್ಲ ಅಂತ, ಇರ್ಲಿ ಬಿಡು ನೀ ಕೊಡೋವಂತೆ ಅಂತ ಕಳಿಸ್ಬಿಟ್ಟಿದ್ರಂತ. ಅಜ್ಜ ಹೇಳಿದ್ರಂತ. ಆಮೇಲೆ ಒಂದು 10 ರೂಪಾಯಿ ಮತ್ತೆ ಕೇಳ್ತಿದ್ರು, ಅಜ್ಜ ನಾನು ಯಾವಾಗ ಕೊಡ್ಬೇಕು ನಿಮ್ಗೆ ರೊಕ್ಕ ವಾಪಸ್ಸು ಅಂದ್ರೆ, ನೀನು ಯಾವಾಗ ಮಾರ್ಕ್ಸ್ ಚೆನ್ನಾಗಿ ತಗೋತಿ ಅವಾಗ ನಾನು ಕೊಡುವಂತ. ಅಧ್ಯಕ್ಷರು ಮತ್ತು ಗುಲ್ಬರ್ಗಾ ವಿಭಾಗಾಧ್ಯಕ್ಷರು ಲಿಂಗರಾಜ್ ಅವರಿಗೂ, ತಾಲೂಕು ಅಧ್ಯಕ್ಷರು ವೆಂಕಟೇಶ್ವರ ಅವರಿಗೂ, ಕಾರ್ಯದರ್ಶಿ ರಾಜಪ್ಪ ನಾಯಕ, ತಾಲೂಕು ಗಂಗಾವತಿ ತಾಲೂಕು ಅಧ್ಯಕ್ಷರು, ದಸ್ತಗಿರಿ ಸಾಬ್, ಕನಕಗಿರಿ ತಾಲೂಕು ಅಧ್ಯಕ್ಷರು, ಗಂಗಾವತಿ ತಾಲೂಕು ಉಪಾಧ್ಯಕ್ಷರು ವೆಂಕಟೇಶ್ವರ ಅವರಿಗೆ, ಇಲ್ಲಿ ಸುತ್ತ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಎಲ್ಲರಿಗೆ ವಂದಿಸುತ್ತಾ, ನಮ್ಮ ಸಂಘದ ಉದ್ದೇಶ ಏನೆಂದರೆ ಶಿಕ್ಷಣ, ಸಂಘಟನೆ, ಹೋರಾಟ. ಶಿಕ್ಷಣ ಇಲ್ಲದೆ ಸಂಘಟನೆ ಇಲ್ಲ, ಸಂಘಟನೆ ಇಲ್ಲದೆ ಹೋರಾಟ ಇಲ್ಲ. ಮಕ್ಕಳೇ, ನೀವೇ ಒಂದು ಆಸ್ತಿಯಾಗಿ, ನಿಮ್ಮ ತಂದೆ ತಾಯಿಗೆ ನೀವೇ ಆಸ್ತಿಯಾಗಿ ಪೆನ್ನು ಮತ್ತು ಕಾಗದ ಯಾಕಂದರೆ ನಾವು ಅನುಭವಿಸಿದ್ದೀವಿ, ನಮ್ಮ ಸ್ಥಾನ ಅನುಭವಿಸಿದ್ದೀವಿ. ಬಡತನ ಎಂಬ ಪೀಡೆಯನ್ನು ಕಲ್ಲೆಂಬ ಬೆಂಕಿಯಿಂದ ಆ ಬಡತನವನ್ನು ಅಳಿಸಬೇಕಂತ ನನ್ನ ಅನಿಸಿಕೆ ಹೇಳಿ. ಕರ್ನಾಟಕದ ಭೀಮಾ ಸೇನೆ ಸಮಿತಿ ಸಂಘ ಗಂಗಾವತಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಬಿಡಿ ಮಾದರ್ ಅವರ ಅನುಮತಿಯ ಮೇರೆಗೆ ನಮ್ಮ ಈ ಕಾರ್ಯಕ್ರಮಕ್ಕಂತ ನಡೆಸಿಕೊಡ್ತಕ್ಕಂಥ ಮುಖ್ಯೋಪಾಧ್ಯಾಯರಿಗೆ ಮತ್ತು HM ಮೇಷ್ಟ್ರು ಧನ್ಯವಾದ. ಇದಕ್ಕೆ ಆಗಮಿಸಿದಂಥ ನಮ್ಮ ತಾಲೂಕಿನ ಅಧ್ಯಕ್ಷರಾದಂಥ ಮತ್ತು ಗುಲ್ಬರ್ಗ ವಿಭಾಗದ ಅಧ್ಯಕ್ಷರಾದಂಥ ಉಪಾಧ್ಯಕ್ಷರಾದಂಥ ಹನುಮೇಗೌಡರಿಗೆ ಧನ್ಯವಾದಗಳು. ಮತ್ತು ನಮ್ಮ ಗಂಗಾವತಿ ತಾಲೂಕಿನ ಅಧ್ಯಕ್ಷರಾದಂಥ
ನಾಯಕರಿಗೆ ಮತ್ತು ವೆಂಕಟಗಿರಿ ಉಪಾಧ್ಯಕ್ಷರಾದಂಥ ವೆಂಕಟೇಶ್ ವೆಂಕಟಗಿರಿ ಅವರಿಗೆ ಮತ್ತು ನಮ್ಮ ಕನಗಿರಿ ತಾಲೂಕಿನ ಅಧ್ಯಕ್ಷರಾದಂಥ ಎಸ್ ಕೆ ಸ್ವಾಮಿ ಅವರಿಗೆ ಮತ್ತು ನಮ್ಮ ಗಂಗಾವತಿಯ ಕಾರ್ಯದರ್ಶಿಯಾದಂಥ ವೆಂಕಟೇಶ್ ಮೂವಿ ಗಂಗಾವತಿಯವರಿಗೆ ಧನ್ಯವಾದ. ನಮ್ಮಲ್ಲಿ ಇರುವುದು ಬಸವಣ್ಣ, ಬುದ್ಧ ಬಸವಣ್ಣ ಅಂಬೇಡ್ಕರ್ ಅವರ ಬುದ್ಧ ಏನು ಹೇಳಿದಂತ ಗೊತ್ತಾ? ಕೋಪದಲ್ಲಿರುವಾಗ ಉತ್ತರಿಸಬೇಡಿ, ಸಂತೋಷವಾಗಿರುವಾಗ ಮಾತು ಕೊಡಬೇಡಿ, ದುಃಖದಲ್ಲಿ ಇರುವಾಗ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ ಅಂತ ನಮ್ಮ ಬುದ್ಧವರು ಹೇಳಿದರು. ಬಸವಣ್ಣನವರು ಏನು ಹೇಳಿದರು? ಮಾಡಿ ಮಾಡಿ ಕೆಟ್ಟವರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟು ನಿಜವಿಲ್ಲದೆ, ಮಾಡು ನೀಡುವ ನಿಜ ಗುಣವುಳ್ಳ ಕೊಂಡಾಡುವಯ್ಯ ಅಂತ ನಮ್ಮ ಬಸವಣ್ಣನವರು ಹೇಳಿದರು. ನಮ್ಮ ಅಂಬೇಡ್ಕರ್ ಏನು ತಿಳ್ಕೊಂಡಾರೆ? ಯಾವುದೇ ಜಾತಿ ಮತ ಭೇದ ಪಂಥ ಇಲ್ಲದೆ ಅವರು ಅಂಬೇಡ್ಕರ್ ಹೇಳಿದ್ದಾರೆ, ಎಲ್ಲವರಿಗೆ ಕೈ ಕೈ ಜೋಡಿಸಿದರೆ ಚಪ್ಪಾಳ ಅಂತ ಹೇಳಿದ್ದಾರೆ, ಎಲ್ಲರಿಗೂ ಸರಿ ಸಮಾನತೆಯಿಂದ ನಾನು ಜೈ ಭೀಮ್ ಮೋದಿಯಿಂದ ಹೇಳಿ ಮುಗಿಸುತ್ತೇನೆ. ಜೈ ಭೀಮ್.